ಮಾಡ್ತಿದ್ದೆ. ಆಮೇಲೆ ಏನೋ ಫಂಕ್ಷನ್ ಇದೆ ಏನಿಂಗ್ ಅದ್ರ ಸಂಬಂಧ ಸ್ವಲ್ಪ ಕ್ಲಾಸ್ ಆಗೋದ್ರಿಂದ ಇವ್ರು ಕೇಳ್ಕೊಂಡು ಇವ್ರು ಅನುಕೂಲ ಮಾಡಿಕೊಟ್ರು. ಅದಕ್ಕೆ ತುಂಬ ಥ್ಯಾಂಕ್ಸು. ಇನ್ನೂ ಜನ ಬರುವ ಇದು ಇದೆ, ನೋ ಪ್ರಾಬ್ಲಮ್. ಯೂಶ್ವಲಿ ಒಂದು ಶ್ಲೋಕ ಇದೆ ನಮ್ಮ ಆಯುರ್ವೇದದಲ್ಲಿ, ಶರೀರೇಂದ್ರಿಯ ಸತ್ವ ಆತ್ಮ ಜೀವಿತಂ ಇಹ ಖಲು ಧರ್ಮ ಅರ್ಥ ಕಾಮ ಮೋಕ್ಷ ಸಾಧನ. ನಮ್ಮ ಶರೀರ ಏನಂತಂದರೆ ಇದು ಇಂದ್ರಿಯ, ಆಮೇಲೆ ಸತ್ವ ಆತ್ಮದಿಂದ ಆಗಿರುತ್ತೆ. ಇದನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಈ ಕಾಪಾಡ್ಕೊಂಡ್ರೆ ಏನಾಗ್ತದೆ ಅಂದರೆ ನಮಗೆ ದುಡ್ಡು ಬರ್ತದೆ. ಅಂದರೆ ಆತ್ಮ ಅಂದರೆ ರೊಕ್ಕ, ಶರೀರ ಅಂದರೆ ದೇಹ. ಶರೀರ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ಅದಕ್ಕೆ ಹೇಳಿಲ್ಲ. ಆಮೇಲೆ ನಮ್ಗೆ ಏನೇನು ಆಸೆ, ಈಗ ನಾವು ಕಾರ್ ತಗೋಬೇಕನ್ಬೋದು, ಮನೆ ಕಟ್ಟಿರ್ಬೇಕನ್ಬೋದು, ಏನೇನೋ ಆಸೆ ಇರ್ತದಲ್ಲ ಅದಕ್ಕೆ ಕಾಮ ಅಂತೇವೆ. ಅರ್ಥ ಅಂದರೆ ದುಡ್ಡು. ಆಮೇಲೆ ಮೋಕ್ಷ, ಎಲ್ಲರೂ ಲಾಸ್ಟ್ ಹೋಗೋದು ಮೋಕ್ಷ. ನಮಗೆಲ್ಲರಿಗೂ ಮೋಕ್ಷ ಸಿಗಲಿಪ್ಪ ಅಂತ ದೇವರಿಗೆ ಬೇಡ್ಕೊಳ್ಳೋದು ಅದೇ ಲಾಸ್ಟ್. ಮೋಕ್ಷ ಸಿಗಲಿ, ನಿಮ್ಮ ಜನ್ಮ ಸಿಗೋದು ಬೇಡ ಅಂತೇಳಿ ಈ ಶರೀರನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದು. ಏಕೆಂದರೆ ನಮಗೆ ಯಾವಾಗ ಗೊತ್ತಾಗುತ್ತೆ ನಮಗೆ ಆರೋಗ್ಯ ಬೆಲೆ ಅಂತಂದೇವಲ್ಲ, ಆರೋಗ್ಯ ಹದಗೆಟ್ಟಾದಾಗ ಗೊತ್ತಾಗುತ್ತೆ. ಹೌದಾ? ಆರೋಗ್ಯ ಹದಗೆಟ್ಟಾದಾಗ ಗೊತ್ತಾಗ್ತದೆ. ಆರೋಗ್ಯ ಹದಗೆಟ್ಟಿದೆ ಅಂತಂದ್ರೆ ನಮಗೆ ನಮಗೆಲ್ಲ ಹಣ್ಣೆ ದುಡಿತಿರ್ತದೆ ಅನ್ನೋ. ಅದಕ್ಕೆ ಈಗ ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ದೀರಿ. ಯಾಕಂದರೆ ಕೆಲವೊಬ್ಬರು ತಿಳಿದು ಬಂದಿದ್ದಾರೆ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಈಗ ನಾನು ಮಾರ್ಗಶಿರ ನಕ್ಷತ್ರಕ್ಕೆ ಯಾಕೆ ಹಾಕ್ತೀನಿ, ಮೆಲ್ಲಿನ ಮಳೆ ಅಂತ ಸ್ಟಾರ್ಟ್ ಆಗ್ತದೆ. ಈಗ ನೆಕ್ಸ್ಟ್ ಮೆಲ್ಲಿನ ಮಳೆ ಸ್ಟಾರ್ಟ್, ಎಲ್ಲರಿಗೂ ಸೀಸನ್ ಚೇಂಜ್ ಆಗುತ್ತೆ. ಕಫ, ಕೆಮ್ಮು, ನೆಗಡಿ. ಈಗ ಸಣ್ಣ ಮಕ್ಕಳಿಗೆ ನೋಡಿರಿ ಸೀಸನ್ ಚೇಂಜ್ ಆಗ್ಬೋದು, ಎಲ್ಲರಿಗೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಈಗ ಪ್ರಿವೆನ್ಷನ್ ಅಂತ ಹಾಕ್ತೇವೆ. ಇದು ಫ್ರೆಶ್ ಆಗಿ ಗಿಡಮೂಲಿಕೆಗೆಲ್ಲ ಮಾಡಿದ್ದು, ಅದಕ್ಕೆ ಇವತ್ತೇ ಮುಗಿಸ್ಬೋದು ಹಾಗೆ. ಯಾಕಂದರೆ ಅದನ್ನು ಆಯ್ತು ತಂದಿರ್ತೇವೆ ಎಲ್ಲ. ನಮಗೆ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಕಲಿಸಿರ್ತಾರೆ ನಮ್ಮ ಋಷಿಗಳು, ಚಲಕ, ಸುಶ್ರುತ ಅವರೆಲ್ಲ ಹೇಳಿದ್ರು. ನಿಮ್ಗೆ ಗೊತ್ತಿದೆ ಆಯುರ್ವೇದ ಇತಿಹಾಸ ಎಷ್ಟು ಪುರಾತನವಾದದ್ದು, 5000 ವರ್ಷದಿಂದ ಪುರಾತನವಾದದ್ದು. ಅದಕ್ಕೆ ಇವಾಗ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮೊದಲಷ್ಟು ಅವೇರ್ನೆಸ್ ಇದ್ದಿದ್ದಿಲ್ಲ. ನಮ್ಮದು ನಮಗೆ ಗೊತ್ತಾಗೋದಿಲ್ಲ ಬೆಲೆ. ಫಾರಿನರ್ ಬಂದಾಗ ಅದಕ್ಕೆಲ್ಲ ಬಂದಾಗ ನಮ್ಮದು ಬೆಲೆ ಗೊತ್ತಾಗ್ತದೆ. ಈಗ ಕೇರಳದಾಗ ಎಲ್ಲ ರೆವಿನ್ಯೂ ಅದೇ ಇಂಪಾರ್ಟೆಂಟ್. ಎಲ್ಲ ಫಾರಿನರ್ ಬಂದು ಅದನ್ನೇ ತೊಗೊಳಕತ್ತಾರೆ. ಆಮೇಲೆ ರಿಸರ್ಚ್ನು ಭಾಳ ಆಗ್ತಾವೆ ನಮ್ಮದು, ಏನು ಕರೆಕ್ಟು ಏನು ಬಿಡೋದು ಅಂತೇಳಿ. ಈ ಔಷಧಿ ತೊಗೊಳೋದ್ರಿಂದ ನಿಮಗೆ ಕಫ, ಕೆಮ್ಮು, ನೆಗಡಿ ಬರೋಂಗಿಲ್ಲ ಅನ್ನೋಂಗಿಲ್ಲ, ಆದರೆ ಸ್ವಲ್ಪ ಪ್ರಮಾಣದಾಗ ಕಡಿಮೆ ಆಗ್ತದೆ. ಹೀಗೆ ತೊಗೊಂಡ್ಬಿಟ್ರೆ ನೀವು ಅದು ಬರೋದು ವೈರಾಣು ಅಂತಂದರೆ ಕೊರೋನಾ ವೈರಸ್ ಬಂದಿರ್ತಲ್ಲ, ವೈರಸ್ ಹಾಗೆ ಅದೆಲ್ಲ ಬರೋದು ತಡೆಗಟ್ಟುತ್ತೆ. ಅಂದರೆ ಇಷ್ಟು ಪ್ರಮಾಣದ ಬರೋದು ಸ್ವಲ್ಪ ಪ್ರಮಾಣದ ಬರ್ತದೆ. 100% ಬರೋದು 10% ಬರ್ತದೆ. ಅಂದರೆ ನಮ್ಮ ಕಡೆ ಬಾಡಿ ಒಳಗೆ ಶಕ್ತಿ ಬರ್ತದೆ. ಈ ಕೆಲವೊಬ್ಬರಿಗೆ ಇಮ್ಯುನಿಟಿನೇ ಇರೋದಿಲ್ಲ. ಅಂದರೆ ಶುಗರು, BP, ಥೈರಾಯ್ಡು ಇವೆಲ್ಲ ನೋಡ್ತೀರಿ ನೀವು, ಬರೀ ಕೆಮಿಕಲ್ಸ್ ತಿಂತಾರೆ. ಯಾಕಂದರೆ ಅಲೋಪತಿ ಅಂದರೆ ಬರೀ ಕೆಮಿಕಲ್ಸ್ ಕೊಡ್ತಾರೆ, ಫುಲ್ಲು ಸೈಡ್ ಎಫೆಕ್ಟ್ಸ್ ಇರ್ತಾವೆ. ಅವ್ನು ತಿನ್ನೋದ್ರಿಂದ ಬಾಡಿ ಒಳಗಿನ ಇಮ್ಯುನಿಟಿ ಶಕ್ತಿ ಕಡಿಮೆ ಆಗ್ತೈತಿ. ಅವ್ರು ತೊಗೊಂಡಾಗ ವೀಕ್ನೆಸ್ ಅನಿಸ್ತೈತಿ, ಉತ್ಸಾಹ ಇರೋದಿಲ್ಲ ಬಾಡಿ ಒಳಗೆ. ಇದೆಲ್ಲ ನಮ್ಮದು ಆಯುರ್ವೇದೊಳಗೆ ಹಂಗೆ ಹೇಳಿಲ್ಲ. ರಸಾಯನ, ವಾಜೀಕರಣ ಅಂಥೇಳಿ ಹಿಂಗೆ ಹೇಳ್ಯಾರ. ಅಂದರೆ ನಾವು ಡೈಲಿ ಅವ್ನು ಸೇವನೆ ಮಾಡೋದ್ರಿಂದ ಆಮ್ಲಕ್ಕಿ ತಿಂತೀರಲ್ಲ, ಆಮ್ಲಾ ಜ್ಯೂಸ್ ತೊಗೊತೀರಿ ಬೆಳಗ್ಗೆ ಎದ್ದು ಕೂಡ. ಆಮ್ಲಾ ಜ್ಯೂಸ್ ತೊಗೊಳೋದ್ರಿಂದ ಏನಾಗ್ತೈತಿ, ರಿಜ್ಯುವಿನೇಷನ್ ಸ್ಟಾರ್ಟ್ ಆಗ್ತೈತಿ. ಬಾಡಿ ಒಳಗೆ ಹೊಸ ಶೆಲ್ಲು ಉತ್ಪನ್ನ ಆಗ್ತಾವೆ. ಅದರಿಂದ ನೀವು ಏನು ಮಾಡಬೇಕು ಅಂತಂದರೆ ಆದಷ್ಟು ವಾಕಿಂಗು, ಆಮೇಲೆ ಊಟದಲ್ಲಿ ಪಥ್ಯ, ಇವು ಔಷಧಿ ಬಿಡ ಅಂತ ಹೇಳತ್ತಿಲ್ಲ ನಾನು. ಅಲೋಪತಿ ಔಷಧಿ ಬಿಡ ಅಂತ ಹೇಳಕತ್ತಿಲ್ಲ. ಯಾಕಂದರೆ ಇವ್ನು ಮಾಡೋದ್ರಿಂದ ಕಡಿಮೆ ಹಾಕ್ಕೊಂತ ಹೋಗ್ತೈತಿ. ಈಗ ನೀವು 4 ಟ್ಯಾಬ್ಲೆಟ್ ತೊಗೋತೀರಂದ್ರೆ 2 ಟ್ಯಾಬ್ಲೆಟ್ ತೊಗೋತೀರಿ. ಹಾಗೆ ಊಟನೂ 7 ಗಂಟೆ ಒಳಗೆ ಮಾಡಿಬಿಡ್ಬೇಕು. ರಾತ್ರಿ 11, 12 ಊಟ ಮಾಡಿದರೆ ಏನಾಗ್ತೈತೆ ಅಂದರೆ ಹೊಟ್ಟೆಯೊಳಗೆ ಅದು ಉಳ್ಕೊಂಡ್ಬಿಡ್ತೈತೆ, ಪಚನ ಆಗೋದಿಲ್ಲ. ಬಾಡಿ ಒಳಗೆ ಗ್ಯಾಸ್ ಆಗೋದು, ಒಬೆಸಿಟಿ ಜಾಸ್ತಿ ಆಗೋದು, ಇವೆಲ್ಲ ಜಾಸ್ತಿ ಆಗ್ತವೆ. ಅದರ ಸಂಬಂಧ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ ಇವೆಲ್ಲ ನಮ್ಮದು ಪಂಚಕರ್ಮ ಮಾಡೋದ್ರಿಂದ ಎಲ್ಲ ಸಾಧ್ಯ ಐತಿ. ನಾವು ಉದ್ವರ್ತನ ಅಂತ ಮಾಡ್ತೇವೆ ಒಬೆಸಿಟಿ ಇದ್ದವ್ರಿಗೆ. ವಿದಿನ್ 7 days 4 kg ರೆಡ್ಯೂಸ್ ಮಾಡ್ತೀವಿ. ಅಂದರೆ ಬಾಡಿ ಒಳಗೆ ಡ್ರೈ ಮಸಾಜ್ ಮಾಡ್ತೀವಿ. ಫುಲ್ ಡ್ರೈ ಮಸಾಜ್ ಮಾಡಿ ಅದು ಒಳಗಿಂದ ಇದು ಅಂಡರ್ ಟಿಶ್ಯೂ ಫ್ಯಾಟ್ ಇರ್ತೈತಲ್ಲ, ಒಮ್ಮೊಮ್ಮೆ ಕಡಿಮೆ ಆಗಿಬಿಡ್ತೈತಿ. ಆಮೇಲೆ ಬಾಡಿ ಟೋನಿಸಿಟಿನೂ ಇರ್ತೈತಿ. ಈಗ ನಾವು ಮೆಡಿಸಿನ್ ತೊಗೊಂಡು, ಟ್ಯಾಬ್ಲೆಟ್ ತೊಗೊಂಡು, ಆಮೇಲೆ ಪತ್ತೆ ಮಾಡಿ ಅದೆಲ್ಲ ಕಡಿಮೆ ಆಗೋಕ್ಕಿಂತ 4 kg ಒಮ್ಮೊಮ್ಮೆ ಇಮಿಡಿಯೇಟ್ ಯು ಫೀಲ್ ಗುಡ್, ಅಂದ್ರೆ ಯು ಫೀಲ್ ಲೈಟ್. ಅದರ ಸಂಬಂಧ ಈ ಪಂಚಕರ್ಮ ಅನ್ನೋದು ಎಲ್ಲರೂ ವರ್ಷಕ್ಕೂ ಮಾಡಿಸ್ಕೊಳ್ಳೇಬೇಕು. ಇದು ಡಿಟಾಕ್ಸಿಫಿಕೇಷನ್ ಆಫ್ ದ ಆಯುರ್ವೇದ. ಇದರಿಂದ BP, ಶುಗರ್ ಏನೂ ಬರೋದಿಲ್ಲ. ಅದಕ್ಕೆ ಮೊದಲೇಕ ಹೇಳಿದ್ದಾರೆ. ಅವಾಗೆಲ್ಲ 500 ವರ್ಷಗಟ್ಟಲೆ ಇರ್ತಿದ್ರು. ಇವಾಗ ನೋಡಿ 50 ವರ್ಷಕ್ಕೆ ಡಮ್ ಅಂತಾರೆ ಎಲ್ಲರೂ. ಹೌದಿಲ್ಲ? ಎಲ್ಲರಿಗೂ ಕೇಳಿದಿರಿ, ಆಚು ಬಾಜು ಎಲ್ಲರನ್ನೂ ಕೇಳಿದಿರಿ. 50 ವರ್ಷಕ್ಕೆ ಆಯುಷ್ಯ ಮುಗಿದ್ಬಿಟ್ಟೈತಿ. ಈಗ ಕೂದಲು ಕಡಿಮೆ ಆಗಿದೆ. ಆಮೇಲೆ ಏನಂತಾರೆ ಅದಕ್ಕೆ, ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಆಗಿದೆ, PCOD ಸಮಸ್ಯೆ ಜಾಸ್ತಿ ಆಗಿದೆ, ಮುಟ್ಟಿನ ಸಮಸ್ಯೆ ಜಾಸ್ತಿ ಆಗಿದೆ. ಯಾಕೆ ಮಕ್ಕಳು ಆಗಂಗಿಲ್ಲ, ಅದರ ಸಂಬಂಧ ಹಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟದೆ. ಇದರಿಂದ ಮಾಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ, ಈಗ ಆಯುರ್ವೇದ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಲವಲವಿಕೆ ಇರ್ತೈತಿ. ಒಂದು
ಯಾರ ಕೈಗೂ ಸಿಗ್ಲಾರ್ದಂಗೆ ಇದನ್ನು ಹಾಕ್ತೇವೆ ನಾವು ಅಷ್ಟೇ. ಇಲ್ಲಾಂದರೆ ಹಾಸ್ಪಿಟ್ಲಲ್ಲಿ ಇದು ಆಗಿ ಬರೀ ಅಲ್ಲೇ ಹಾಸ್ಪಿಟ್ಲಿಗೆ ICU ಅಲ್ಲೇ ಅಡ್ಮಿಟ್ ಆಗಿ ಎಲ್ಲ ಅದನ್ನು ಮಾಡೋದಾಗ್ತದೆ. ಹೌದು ಇಲ್ಲೋ? ನಾ ಹೇಳೋದು ಖರ ಐತಿ ಇಲ್ಲೋ? ಒಪ್ಕೋತೀರಿ ಎಲ್ಲರೂ? ಅದಕ್ಕೆ ಆಯುರ್ವೇದನ ಒಪ್ಕೊಳ್ರಿ. ಇದು ನಂದು ಮೇನ್ ಜನಸೇವೆ ಎದಕ್ಕೆ ಮಾಡೋದು ಅಂತಂದರೆ ಆಯುರ್ವೇದ ಬಗ್ಗೆ ಅವೇರ್ನೆಸ್ ಹುಟ್ಟಿಸೋದು. ನಾನು ಫ್ರೀಯಾಗಿ ನಾನು ಖರ್ಚು ಮಾಡಿ ನಾನು ಎಲ್ಲ ಮಾಡಿ ಹಾಕೋದು ಅಂತಂದರೆ ಆಯುರ್ವೇದ ಬಗ್ಗೆ ಅವೇರ್ನೆಸ್ ಎಲ್ಲ ಝೂಮ್ ಮಾಡಿ 2.5 ಐದ್ರೊಳಗೆ 2 ಮ್ಯಾಕ್ಸ್ ಇದು ಇನ್ನೊಂದು ಫಿಲ್ಟರ್ ಇರ್ತದೆ ಮಾಡಬೇಕು. ಏನಾದರೂ ತೊಂದರೆ ಇದ್ದರೆ ಓಪನ್ ಆಗಿ ನನ್ನ ಜೊತೆ ಮಾತಾಡ್ಬೋದು. ಆನ್ಲೈನ್ ಕನ್ಸಲ್ಟೇಷನು ಮಾಡ್ತೀನಿ ನಾನು. ಆಮೇಲೆ ನಂದು ದವಾಖಾನೆ ಇದೆ ಇಲ್ಲೇ SBI ಕಾಲೋನಿಯಲ್ಲಿ. ಯಾರಾದರೂ ಬಂದು ಏನಾದರೂ ಸಮಸ್ಯೆ ಇದ್ದರೂ ಹೇಳ್ಬೋದು. ಇದು ಬಂದಿದ್ದ ಅಲ್ಲ, ನಾನು ಎಲ್ಲರೂ ಯಾಕಂದರೆ ನಮ್ಮ ಫೋನ್ ತಗೋ ಸುಮ್ಮನೆ ಇಲ್ಲೇ ತಗೋ. SBI ಕಾಲೋನಿ ಈ ಕಡೆ ಒಳಗೆ ಬರ್ತದೆ. ಇನ್ನು ಒಳಗೆ ಅಂದರೆ ಫಸ್ಟ್ ಕ್ರಾಸೇ ಬರ್ತದೆ, 3rd ಬೋರ್ಡ್ ಹಾಕೇನೆ ನಾನು. ಅಲ್ಲಿ ಬಂದು ಭೇಟಿ ಆಗ್ಬೋದು. ಮಾರ್ನಿಂಗ್ ನಾನು ಇರೋದಿಲ್ಲ, 2:30 ಮೇಲೆ ಸಿಗ್ತೇನೆ. 2:30 ಇಂದ 8 ಗಂಟೆ ಮಟ್ಟ ಸಿಗ್ತೇನೆ. ಯಾವಾಗಾದರೂ ಬರ್ಬೋದು. ನನ್ನ ಪಂಚಕರ್ಮ ಸೆಂಟರ್ ಐತಿ. ನಿಮಗೇನಾದರೂ ನಿಮಗೆ ಬೇಕಂದ್ರಷ್ಟೇ ಪಂಚಕರ್ಮ, ಇಲ್ಲಾಂದರೆ ಪಂಚಕರ್ಮ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ವರ್ಷಕ್ಕೆ ಒಂದು ಸಲ ಡಿಟಾಕ್ಸಿಫಿಕೇಷನ್ ಮಾಡಿಸ್ಕೋಬೇಕು. ಯಾಕಂದರೆ ಬಾಡಿ ಇದು ಸೆಲ್ಲು ಸಾಯ್ತಾ ಇರ್ತಾವೆ. ರಿಜ್ಯುವಿನೇಟ್ ಆಗಬೇಕಂತಂದ್ರೆ ಹೊಸ ಸೆಲ್ ಬರಬೇಕಂದ್ರೆ ಪಂಚಕರ್ಮ ಮಾಡಿಸ್ಕೊಳ್ಳೇಬೇಕು. ಮತ್ತು ಏನಾರ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಇಲ್ಲಾಂದರೆ ಪ್ರೈವೇಟಾಗಿ ಬಂದು ಇಲ್ಲಿಗೆ ಬಂದು ಕೇಳ್ಬೋದು. ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.